ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತೊಂದು ಒಳ್ಳೆ ಟೇಸ್ಟಿಯಾಗಿ ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಇದ್ದೀನಿ. ತುಂಬ ಜನ ಏನು ಅಂದರೆ ನಾನು ಓಟ್ಸ್ನ ತೋರಿಸಿದಾಗ ಓವರ್ ನೈಟ್ ಓಟ್ಸ್ ಆಗಿರ್ಬೋದು ಅಥವಾ ಓಟ್ಸ್ ಫಾರ್ ಡೇಸ್ ಅಂತೇಳಿ ಲೈಕ್ ನಟ್ಸು ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ಕೊಳ್ತೀವಲ್ಲ, ಸೊ ಅದನ್ನು ಮಾಡಿಕೊಂಡಾಗ ನಮಗೆ ಓಟ್ಸ್ ಸಿಗೋದಿಲ್ಲ. ಓಟ್ಸ್ ಬದಲಾಗಿ ಬೇರೆ ಏನು ಆಪ್ಷನ್ಸ್ನ ತೊಗೋಬೋದು, ಸೊ ನಮಗೆ ಅದೇ ರಿಸಲ್ಟ್ಸ್ ಬರಬೇಕು ಅಂತ ಕೇಳ್ತಾ ಇರ್ತೀರಾ. ಸೊ ನಾನು ತುಂಬ ಸಲನೂ ಮೆನ್ಷನ್ ಮಾಡಿದ್ದೀನಿ, ನಮಗೆ ಓಟ್ಸ್ ಬದಲಾಗಿ ರಾಗಿ ಪೌಡರ್ಸ್ ಅಂತ ಮಾಡ್ಕೋಬೋದು, ಅಥವಾ ನಮಗೆ ಬಾರ್ಲೆದು ಏನು ಸಿಗುತ್ತಲ್ಲ, ಸೊ ಬಾರ್ಲೆ ಎಲ್ಲ ಕುದಿಸ್ಬಿಟ್ಟು ಅದರಿಂದ ನಾವು ಬಾರ್ಲೆ ಪೌಡರ್ಸ್ ಮಾಡ್ಕೋಬೋದು. ಸೊ ಈ ಥರದನ್ನೆಲ್ಲ ನಾವು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಅದೇ ಥರ ನಾನಿವತ್ತು ನಿಮಗೆ ತೋರಿಸುವಂಥ ಈ ರೆಸಿಪಿನ ಸ್ಪೆಷಲಿ ಸಮ್ಮರಲ್ಲಿ ಆ್ಯಂಡ್ ಯಾರೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತೀರಾ, ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ ಆ್ಯಂಡ್ ಲೈಕ್ ದೊಡ್ಡವರಿದ್ದಾರೆ, ಸೊ ಓವರಾಲ್ ಎಲ್ಲರಿಗೂ ಪ್ರೆಗ್ನೆಂಟ್ ವುಮನ್ ಇದ್ರೂ ಈ ಒಂದು ನಾನು ತೋರಿಸುವಂಥ ಈ ರೆಸಿಪಿನ ಎಲ್ಲ ಏಜ್ ಗ್ರೂಪವರು ತೊಗೋಬೋದು ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಯಾರಿಗೆ ಅಂತಂದರೆ ಯಾರೆಲ್ಲ ಓವರ್ ವೆಯ್ಟ್ ಇರ್ತಾರೆ, ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಿರ್ತಾರೆ ಅಂಥವ್ರಿಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ವೆಯ್ಟ್ ಲಾಸ್ಗೆ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಲ್ಲಿ ಮನೇಲಿ ಗಂಜಿ ಎಲ್ಲ ಕುಡಿಸ್ತಾ ಇರ್ತೀವಿ ನೋಡಿ, ಸೊ ಆ ಥರ ಮಕ್ಕಳಲ್ಲಿ ವೆಯ್ಟ್ ಗೇನ್ ಮಾಡುತ್ತೆ. ಸೊ ಆ ಎಲ್ಲದು ಪ್ರಾಪರ್ಟೀಸ್ ಒಂದೇ ರೆಸಿಪಿಯಲ್ಲಿ ನಮಗೆ ಸಿಗುವಂಥ ರೆಸಿಪಿನ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಲೇಟ್ ಮಾಡೋದು ಬೇಡ ಅಂತ ಒಂದು ಯಾವ ರೆಸಿಪಿನ ತೋರಿಸ್ತಾ ಇದ್ದೀನಿ ಅನ್ನೋದನ್ನ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಇದನ್ನ ಯಾವ ಟೈಮಲ್ಲಿ ತೊಗೋಬೇಕು ವೆಯ್ಟ್ ಲಾಸ್ ಮಾಡೋರು, ಆ್ಯಂಡ್ ಚಿಕ್ಕ ಮಕ್ಕಳಾಗಿದ್ದರೆ ಯಾವ ಥರ ತೊಗೋಬೇಕು, ಸೊ ವೆಯ್ಟ್ ಗೇನಿಗೆ ಯಾವ ಥರ ತೊಗೋಬೇಕು, ಪ್ರತಿಯೊಂದು ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಹೋಗಿ ರೆಸಿಪಿನ ನೋಡ್ಕೊಂಡು ಬನ್ನಿ. ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಕ್ಯಾರೆಟ್ನ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಬದಲು ನೀವು ಇಲ್ಲಿ ಬೀಟ್ರೂಟ್ ಆದರೂ ತೊಗೋಬೋದು, ಅಥವಾ ಹಸಿ ಕೊಬ್ಬರಿ ತುರಿ ಇರುತ್ತಲ್ಲ ಅದನ್ನಾದರೂ ತೊಗೊಳ್ಬೋದು. ಆ್ಯಂಡ್ ನಾನಿಲ್ಲಿ ತೋರಿಸ್ತಿರೋದು ಬಂದು ಒಬ್ಬರಿಗೆ ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು 5ರಿಂದ 6 ಬಾದಾಮಿಗಳನ್ನ ಈ ಥರ ಸ್ವಲ್ಪ ಪೌಡರು ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಬೇಕಾಗುತ್ತೆ. 2ರಿಂದ 2.5 ಟೇಬಲ್ ಸ್ಪೂನಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ ವೆಯ್ಟ್ ಲಾಸ್ ಮಾಡೋರಿಗೆ. ರಾಗಿ ಹಿಟ್ಟಲ್ಲಿ ನಮಗೆ ಮೇನಾಗಿ ಕ್ಯಾಲ್ಶಿಯಮ್ ಮತ್ತು ಐರನ್ ಸಿಗುತ್ತೆ. ಸೊ ಕಂಪಲ್ಸರಿಯಾಗಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಇದಕ್ಕೆ ನಾವು ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಲೋ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಇದನ್ನು ಸರಿಯಾಗಿ ಹುರಿದ್ಕೊಳ್ಬೇಕು. ಅದಕ್ಕೆ ಅಂದರೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋ ಥರ ಹುರಿದ್ಕೊಂಡ್ಮೇಲೆ ಆಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಸೊ ನೀರು ನಾವು ವೆಯ್ಟ್ ಲಾಸ್ಗೆ ಮಾಡ್ತಿರೋದ್ರಿಂದ ಆದಷ್ಟು ನೀರನ್ನ ಜಾಸ್ತಿ ಬಳಸಿ. ಹಾಲೂ ಯೂಸ್ ಮಾಡ್ತೀವಿ, ಬಟ್ ಅದಕ್ಕೆ ಲೋ ಫ್ಯಾಟ್ ಮಿಲ್ಕ್ ಅಂದರೆ ನಿಮಗೆ ನಾರ್ಮಲಾಗಿ ಗುಡ್ ಲೈಫಿಂದ ಲೋ ಫ್ಯಾಟ್ ಮಿಲ್ಕ್ ಎಲ್ಲ ಸಿಗುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಾರ್ಮಲ್ ಹಾಲನ್ನೇ ಚೆನ್ನಾಗಿ ಕಾಸಿದ ಮೇಲೆ ಅದನ್ನು ಫ್ರಿಜ್ಜಲ್ಲಿಟ್ಟು ಚೆನ್ನಾಗಿ ಕೆನೆಯೆಲ್ಲ ತೆಗೆದು ಆ ಹಾಲನ್ನ ನೀವು ಯೂಸ್ ಮಾಡಬೇಕಾಗತ್ತೆ ಸ್ವಲ್ಪ. ಯಾರಿಗೆ PCOD ಆ ಥರ ಪ್ರಾಬ್ಲಮ್ ಇರುತ್ತಲ್ಲ, ಲೈಕ್ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಹಾಲಿನ ಪದಾರ್ಥ ಎಲ್ಲ ತೊಗೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಹಾಲನ್ನ ಸ್ಕಿಪ್ ಮಾಡ್ಬೋದು. ಸೊ ಅದ್ರ ಬದಲಾಗಿ ಆಲ್ಮಂಡ್ ಮಿಲ್ಕ್ ಅಥವಾ ಕೊಬ್ಬರಿ ಹಾಲು ಆ ಥರ ಏನಾದರೂ ಸ್ವಲ್ಪ ಚಿಕ್ಕ ಟೀ ಕುಡಿತೀವಲ್ಲ, ಸೊ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಆ ಹಾಲನ್ನ ತೊಗೊಂಡ್ರೆ ಸಾಕು. ಸೊ ಇವಾಗ ನೋಡಿ, ನಾನು ತುಪ್ಪದಲ್ಲಿ ಸ್ವಲ್ಪ 2 ನಿಮಿಷ ಚೆನ್ನಾಗಿ ಹುರಿದ್ಕೊಂಡ್ಮೇಲೆ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ. ಆಮೇಲೆ ಲೋ ಫ್ಯಾಟ್ ಮಿಲ್ಕ್ನ ಒಂದು ಟೀ ಕುಡಿಯೋ ಗ್ಲಾಸಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅವಾಗೆ ಹೇಳಿದಾಗೆ ವೆಯ್ಟ್ ಲಾಸ್ ಸಲುವಾಗಿ ನಾವು ಮಾಡ್ತಿರೋದ್ರಿಂದ ಹಾಲು ಆದಷ್ಟು ಕಡಿಮೆ ಯೂಸ್ ಮಾಡಿ. ಆ್ಯಂಡ್ ನೀರು ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ನಿಮಗೆ ತೀರಾ ಗಟ್ಟಿಯಾಗಿರಬೇಕಾ ಆ್ಯಂಡ್ ಸ್ವಲ್ಪ ನೀರು ಥರ ಇರಬೇಕಾ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾರ್ಮಲಾಗಿ 2 ಸ್ಪೂನ್ 2.5 ಸ್ಪೂನ್ ಹಿಟ್ಟಿಗೆ, ರಾಗಿ ಹಿಟ್ಟಿಗೆ ನಾವು ನೀರು ಕುಡಿತೀವಲ್ಲ ದೊಡ್ಡ ಲೋಟ, ಅದರಷ್ಟು 1 ಗ್ಲಾಸಷ್ಟು ನೀರು ಸರಿ ಹೋಗುತ್ತೆ. ಸೊ ಕ್ಯಾರೆಟ್ ತುರಿಗೆ ನೀರು ಮತ್ತು ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಕುದಿಸಿ. ಆಮೇಲೆ ಇವಾಗ ಏನು ಮಾಡಬೇಕು ಅಂದರೆ ರಾಗಿ ಹಿಟ್ಟು ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಥರ ನಾವು ರೆಡಿ ಮಾಡ್ಕೋಬೇಕು. ಸೊ ಡೈರೆಕ್ಟ್ ಹಾಕಿಬಿಟ್ರೆ ಗಂಟೆಲ್ಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಗಂಜಿ ಯಾವ ಥರ ಪ್ರಿಪೇರ್ ಮಾಡ್ತೀವಲ್ಲ ಅದೇ ಥರ. ಸೊ ನೋಡಿ, ಈ ಥರ ನಾವು ರೆಡಿ ಮಾಡಿಕೊಂಡು ರಾಗಿ ಹಿಟ್ಟು ಪೇಸ್ಟ್ನ ಈಗ ಕ್ಯಾರೆಟ್ ಏನು ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಹಿಟ್ಟನ್ನ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂತಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗಂಜಿ ಬರುತ್ತಲ್ಲ ಹಲ್ವಾ ಥರ ಅನಿಸುತ್ತೆ. ಸೊ ಅಲ್ಲಿವರೆಗೂ ಅರೌಂಡ್ 5ರಿಂದ 7 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಸೊ ಕೊನೆಯದಾಗಿ ಇನ್ನೇನು ಎಲ್ಲ ರೆಡಿಯಾಗಿದೆ, ಇಳಿಸೋದಕ್ಕೂ ಇನ್ನೂ 1 ನಿಮಿಷ ಇದೆ ಅಂದಾಗ ನೀವು ಅವಾಗ
ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಲ್ಲ, ನೀವು 1-1.5 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ಬೆಲ್ಲ ಬೇಡ ಅಂತಂದರೆ ಫುಲ್ ಇದು ಕಂಪ್ಲೀಟಾಗಿ ನಾವು ತಿನ್ನೋ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಜೇನುತುಪ್ಪ ಬೇಕಿದ್ರೂ ಇದ್ರ ಮೇಲೆ ಹಾಕಿಬಿಟ್ಟು ನಾವು ಸರ್ವ್ ಮಾಡ್ಕೋಬೋದು. ಸೊ ಬೆಲ್ಲನೂ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ತಿರೋದ್ರಿಂದ. ಆ್ಯಂಡ್ ಶುಗರ್ ಅಂತೂ ಹಾಕೋದಕ್ಕೆ ಹೋಗಬೇಡಿ, ಮಕ್ಕಳಿಗೆ ಕೊಡೋದಾಗಿದ್ರೂ ಪರವಾಗಿಲ್ಲ. ಆ್ಯಂಡ್ ದೊಡ್ಡವ್ರಿಗೂ ನಾವು ಇದನ್ನ ಮಾಡ್ತಾಯಿದ್ರೆ ಶುಗರ್ ಮಾತ್ರ ಅವಾಯ್ಡ್ ಮಾಡಿ, ಬೆಲ್ಲದ ಪುಡಿ ಅಥವಾ ಹನಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಿ. ಆ್ಯಂಡ್ ಕೊನೆಯದಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿಗಳನ್ನ ಹಾಕಿಬಿಟ್ಟು ಹೇಳಿದ್ನಲ್ಲ 1 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಹಾಕಿದ ಮೇಲೆ ಜಾಸ್ತಿ ಏನು ಕುದಿಸ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಹೋಗುತ್ತೆ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀವಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತಂದರೆ, ಈ ರೀತಿ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರುವಂಥ ಈ ಹೈ ಕ್ಯಾಲ್ಶಿಯಮ್, ಐರನ್ ಹಾಗೂ ಫೈಬರ್ ಇರುವಂಥ ಕ್ಯಾರೆಟ್, ರಾಗಿ ಪಾರ್ಡೇಸ್ ಅಂತ ಹೇಳ್ಬೋದು ಅಥವಾ ಪುಡಿಂಗ್ ಅಂತ ಹೇಳ್ಬೋದು. ಇದಕ್ಕೆ ಈಗ ನಿಮ್ಗೆ ಇಷ್ಟ ಆಗುವಂಥ ಯಾವುದಾದ್ರೂ ಫ್ರೂಟ್ನ ಆ್ಯಡ್ ಮಾಡ್ಕೊಳ್ಳಿ. ಬನಾನಾ ಬೇಕಿದ್ದರೆ, ಬಾಳೆಹಣ್ಣು, ಆ್ಯಪಲ್ಲು ಅಥವಾ ಸ್ಟ್ರಾಬೆರೀಸು, ದಾಳಿಂಬ್ರೆ, ಈ ಥರ ಹಣ್ಣುಗಳು ಇದಕ್ಕೆ ನಿಮಗೆ ಯಾವ್ದು ಇಷ್ಟ ಆಗುತ್ತಲ್ಲ ಸ್ವಲ್ಪ ಹಣ್ಣನ್ನು ಮಿಕ್ಸ್ ಮಾಡಿಕೊಂಡು, ಓಟ್ಸ್ ಯಾವ ರೀತಿಯಾಗಿ ತೊಗೊಳ್ತೀವಲ್ಲ ಅದೇ ಥರ ಈ ಒಂದು ರಾಗಿ ಕ್ಯಾರೆಟ್ ಪುಡಿಂಗ್ನ ನಾವು ತೊಗೊಳ್ಬೇಕು. ಆ್ಯಂಡ್ ಮೇಲ್ಗಡೆ ಸ್ವಲ್ಪ ನಿಮಗೆ ಸೀಡ್ಸ್ ಬೇಕಿದ್ದರೂ ಸೀಡ್ಸ್ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಬಾದಾಮಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಯಾವ ರೀತಿಯಾಗಿ ತೊಗೋಬೇಕು, ಹಾಗೆ ಚಿಕ್ಕ ಮಕ್ಕಳಲ್ಲಿ ವೆಯ್ಟ್ ಗೇನ್ ಆಗಬೇಕು ಅಂದರೆ ಯಾವ ರೀತಿಯಾಗಿ ತೊಗೋಬೇಕು ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ, ನಾನು ತೋರಿಸಿರುವಂಥ ಈ ರಾಗಿ ಕ್ಯಾರೆಟ್ ಪರ್ಡೇಸ್ ಅಂತ ಹೇಳ್ಬೋದು, ಅಥವಾ ಶೀರಾ ಅಂತ ಹೇಳ್ತಾರೆ, ಅಥವಾ ನಮಗೆ ಪುಡಿಂಗ್ ಅಂತ ಹೇಳ್ಬೋದು, ರಾಗಿ ಪುಡಿಂಗು. ಸೊ ಈ ಥರ ನಾವು ಇಲ್ಲೇನೋ ರಾಗಿ ತುರಿದು ಹಾಕ್ಕೊಂಡಿದ್ದೀವಲ್ಲ, ಇದೇ ಥರ ನಾವು ಬೀಟ್ರೂಟೂ ಹಾಕ್ಕೊಳ್ಬೋದು. ಅಥವಾ ನೆಕ್ಸ್ಟು ಹಸಿ ಕೊಬ್ಬರಿ ಏನಿರುತ್ತಲ್ಲ ಆ ಹಸಿ ಕೊಬ್ಬರಿನೂ ಸ್ವಲ್ಪ ಇಷ್ಟು ತುರಿದು ಹಾಕ್ಕೊಳ್ಬೋದು. ಸೊ ಈ ಥರ ನಾವು ವೆರೈಟಿ ಚೇಂಜ್ ಮಾಡಿಕೊಂಡು ಈ ಒಂದು ನಾನು ತೋರಿಸಿರೋಂಥ ಈ ರಾಗಿ ಪುಡಿಂಗ್ ಅಥವಾ ರಾಗಿ ಪೌಡರ್ಸ್ನ ಯಾರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ ಅವರು ನಿಮ್ಮ ಬ್ರೇಕ್ಫಾಸ್ಟ್, ನೀವು ತೊಗೊಳ್ಳುವಂಥ ಬ್ರೇಕ್ಫಾಸ್ಟ್ ಬದಲಾಗಿ ಇದನ್ನು ತೊಗೊಂಡಾಗ ನಿಮಗೆ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ರಿಸಲ್ಟ್ ಸಿಗುತ್ತೆ. ಸೊ ಈ ರೆಸಿಪಿಯಿಂದ ನಮಗೆ ಕ್ಯಾಲ್ಶಿಯಮು, ಐರನ್ನು ಹಾಗೆ ಫೈಬರು ಸೊ ಎಲ್ಲನೂ ಚೆನ್ನಾಗಿ ಸಿಗುತ್ತೆ. ಸೊ ಈ ರೆಸಿಪಿನ ನಿಮ್ಮ ಚಿಕ್ಕ ಮಕ್ಕಳಿಗೆ ವೆಯ್ಟ್ ಗೇನ್ಗೆ ಕೊಡೋ ಹಾಗಿದ್ರೆ ಸೊ ಮಾರ್ನಿಂಗ್ ಅವ್ರದ್ದು ಏನು ರಾಗಿ ಗಂಜಿ ಅವೆಲ್ಲ ಕೊಡ್ತಾ ಇರ್ತಿರಲ್ಲ, ಅಕ್ಕಿ ಗಂಜಿ, ಅದ್ರ ಬದಲಾಗಿ ಈ ಒಂದು ರೆಸಿಪಿನ ಮಾಡಿಕೊಡಿ. ಡೈಲಿ 1 ಟೈಮು ಮಕ್ಕಳಲ್ಲಿ ಒಂದು ಹೆಲ್ದಿ ವೆಯ್ಟ್ ಗೇನ್ ಆಗ್ತಾರೆ. ಸೊ ಯಾರು ಓವರ್ ವೆಯ್ಟ್ ಇರ್ತಾರೆ, ಸೊ ದೊಡ್ಡವರಲ್ಲಿ ವೆಯ್ಟ್ ಲಾಸ್ ರಿಸಲ್ಟ್ಸ್ನ ನೀವು ನೋಡ್ತೀರಾ. ಸೊ ಇದ್ರ ಜೊತೆಗೆ ನೀವು ಒಂದು ಹೆಲ್ದಿ ಡಯಟ್ನ ಫಾಲೋ ಮಾಡಿಕೊಂಡು ಯಾವುದೇ ಫುಡ್ ಅಂದರೆ ಜಂಕ್ ಫುಡ್ಸು ಮತ್ತು ಆಯಿಲಿ ಫುಡ್ಡು, ಚಾಕ್ಲೇಟ್ಸು, ಬಿಸ್ಕೆಟ್ಸು ಮತ್ತು ಸ್ವೀಟ್ಸ್ ಇಂಥವನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡಿಕೊಂಡು ಸೊ ಈ ರೆಸಿಪಿನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆರಾಮಾಗಿ ಒಂದೇ ವಾರಕ್ಕೆ ನಾವು 3-4 kg ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಸೊ ಅಂಥ ಒಂದು ಒಳ್ಳೆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ಒಳ್ಳೆ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.